ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ಆದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ಹಕ್ಕಿಯ ಹೆಸರು ರೆಡ್ ವಿಸ್ಕರ್ಡ್ ಬುಲ್ಬುಲ್. ಇದನ್ನು ಕನ್ನಡದಲ್ಲಿ ಶಿರಂಗ ಪಕ್ಷಿ ಅಂತ ಕರೀತಾರೆ. ವಿಡಿಯೋವನ್ನು ನೋಡೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ವಿಶೇಷವಾದ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆ ನಮ್ಮ ಮನೆಯ ಮುತ್ತುಮಲ್ಲಿಗೆ ಗಿಡ. ಮುತ್ತುಮಲ್ಲಿಗೆ ಗಿಡದಲ್ಲಿ ಒಂದು ಬರ್ಡ್ ಮರಿಯನ್ನು ಹಾಕಿದೆ. ಕಾಣಿಸ್ತಾ ಇದೆಯಲ್ಲ ಬರ್ಡ್ ನೋಡಿ. ಗಿಡದ ಸಂದಿಯಲ್ಲಿ ಗೂಡನ್ನು ಕಟ್ಟಿ 2 ಮರಿಯನ್ನು ಮಾಡಿದೆ, ಮೊಟ್ಟೆಯನ್ನು ಇಟ್ಟು. ಅದು ಈಗ ತನ್ನ ಮರಿಗಳಿಗೆ ಶಾಖವನ್ನು ಕೊಡ್ತಾ ಇದೆ. ಎಷ್ಟು ಮೊಟ್ಟೆ ಇಟ್ಟಿತ್ತು, ಏನೆಲ್ಲ ಆಯಿತು, ಮರಿ ಹೇಗಾಯಿತು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡೋಣ. ಜೋರಾಗಿ ಮಳೆ ಬರ್ತಾ ಇದೆ. ಈ ಮುತ್ತುಮಲ್ಲಿಗೆ ಗಿಡಕ್ಕೆ ಅಷ್ಟೊಂದು ನೀರು ತಾಗಲ್ಲ. ನೋಡಿ, ಈ ಹಕ್ಕಿ ತನ್ನ ಮರಿಗಳನ್ನು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ತನ್ನ ಮರಿಗಳಿಗೆ ಶಾಖವನ್ನು ಕೊಡ್ತಾ ಇದೆ. ಮರಿಯನ್ನು ಹಾಕಿದೆ. ಗೂಡನ್ನು ಕೂಡ ಚೆನ್ನಾಗಿ ಕಟ್ಕೊಂಡಿದೆ. ಯಾವ ರೀತಿಯಾಗಿ ಗೂಡನ್ನು ಕಟ್ಕೊಂಡಿದೆ, ಮೊಟ್ಟೆಯನ್ನು ಹೇಗೆ ಹಾಕ್ತು, ಯಾವ ರೀತಿಯಾಗಿ ಗೂಡನ್ನು ಕಟ್ಟಿಕೊಂಡು ಮೊಟ್ಟೆಯನ್ನು ಎಷ್ಟಿಟ್ಟಿತ್ತು, ಏನೆಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಒಂದು ನೋಡಿ, ಹೊರಗಡೆ ಬರ್ತಾ ಇದೆ. ಇಲ್ಲಿ ನೋಡಿ, ಕಾಣಿಸ್ತಾ ಇವೆ 2 ಮುದ್ದಾದ ಪಕ್ಷಿಗಳು. ತುಂಬ ಚೆನ್ನಾಗಿವೆ. ಇವೇ ಮುತ್ತುಮಲ್ಲಿಗೆ ಗಿಡದ ಸಂದಿಯಲ್ಲಿ ಗೂಡನ್ನು ಕಟ್ಟಿ ಚೆನ್ನಾಗಿ 3 ಮೊಟ್ಟೆಯನ್ನು ಎಗ್ಗನ್ನು ಇಟ್ಟಿದ್ದು. ಡೈಲಿ ದೇವರಿಗೆ ಹೂವನ್ನು ಕೊಯ್ಬೇಕಾದ್ರೆ ನಾನು ಈ ಮೊಟ್ಟೆಯನ್ನು ನೋಡ್ತಾ ಇದ್ದೆ. ಮೊದಲು 3 ಮೊಟ್ಟೆ ಆ ಗೂಡಿನಲ್ಲಿ ಇತ್ತು. ನಂತರ ಅದು ಒಂದು ಬೆಳಗ್ಗೆ ಆಗಿದ್ರೊಳಗೆ 1 ಮೊಟ್ಟೆ ಕಾಣಿಸ್ತಾ ಇಲ್ಲ, ಬರೀ 2 ಮೊಟ್ಟೆ ಇತ್ತು. ಮೋಸ್ಟ್ಲಿ ಎಲ್ಲಿ ಹೋಯಿತು ಅಥವಾ ಏನು ಕಚ್ಕೊಂಡು ಹೋಯಿತು ಏನೋ ಗೊತ್ತಿಲ್ಲ. ವಿಡಿಯೋವನ್ನು ಮಾಡಬೇಕಾದ್ರೆ ಅಲ್ಲಿ 2 ಬರ್ಡುಗಳು ಕೂಡ ತನ್ನ ಮೊಟ್ಟೆಯನ್ನು ಏನು ಮಾಡ್ತೇವೆ ಅಂತ ನೋಡ್ತಾ ಇವೆ. ನೋಡಿ, ನಾನು ವಿಡಿಯೋ ಮಾಡಬೇಕಾದ್ರೆ ಅಲ್ಲೇ ಈ ಬರ್ಡುಗಳು ಕೂಡ ಇರ್ತಿದ್ವು. ಈಗ ಮೊಟ್ಟೆಯನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಮೊಟ್ಟೆಗೆ ಸಂಬಂಧಪಟ್ಟಂತೆ ಗಿಡದ ಹತ್ತಿರ ಬಂದ ತಕ್ಷಣ 2 ಬರ್ಡ್ಗಳು ಬರ್ತಾಯಿದ್ವು. 3 ಮೊಟ್ಟೆ ಇತ್ತು ಮೊದಲು. ಈ ಮೊಟ್ಟೆಗೆ ಡೈಲಿ ಆ ಬರ್ಡ್ ಬಂದು ಶಾಖವನ್ನು ಕೊಡ್ತಾಯಿತ್ತು. ನೋಡಿ, ಶಾಖವನ್ನು ಕೊಡ್ತಾ ಇದೆ ಒಂದು ಕಡೆ ಮಲ್ಕೊಂಡು. ಅದನ್ನು ಕೂಡ ವಿಡಿಯೋವನ್ನು ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನಾನು ಹತ್ತಿರ ಮೊಬೈಲ್ ತಗೊಂಡು ಹೋದರೂ ಕೂಡ ಅದು ಏನೂ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಇವರು ಏನೂ ಮಾಡಲ್ಲ ಅಂತ ಅಂದ್ಕೊಂಡಿತ್ತು ಅಂತ ಅನಿಸುತ್ತೆ. ಹಾಗೆ ಮೊಟ್ಟೆಯೂ ಆಯಿತು, ಮರಿಯೂ ಕೂಡ ಆಯಿತು. 2 ಮರಿಗಳು ಮಾತ್ರ ಕಂಡವು. ಒಂದು ಮೊಟ್ಟೆ ಮೊದಲೇ ಎಲ್ಲೋ ಹೋಗಿತ್ತು, ಗೊತ್ತಿಲ್ಲ. ಎಂಟು ದಿವಸದ ನಂತರ ಈ ಎಗ್ ಮರಿಯಾಗಿ ಪರಿವರ್ತನೆಗೊಂಡಿತು. ಅಂದರೆ ಈ ಪಕ್ಷಿಯ ಮೂಲಕ ಶಾಖವನ್ನು ಕೊಟ್ಟಿದ್ದರಿಂದ ನಿನ್ನೆ ಬೆಳಗ್ಗೆ ನೋಡ್ತಾ ಇದ್ದೀನಿ 2 ಚಿಕ್ಕ ಚಿಕ್ಕ ಮರಿಗಳು. ನನಗಂತೂ ತುಂಬ ಖುಷಿ. ಎಲ್ರಿಗೂ ಈ ಮರಿಯನ್ನು ತೋರಿಸಿದೆ ನಮ್ಮ ಮನೆಯಲ್ಲಿ. ನಾನು ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ತಾಯಿ ಮರಿ ಅಲ್ಲಿ ತನ್ನ ಮರಿಗಳಿಗೆ ಶಾಖವನ್ನು ಕೊಡ್ತಾಯಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ತನ್ನ ಮರಿಗಳನ್ನು ರಕ್ಷಣೆಯನ್ನು ಅದು ಮಾಡ್ತಾಯಿದೆ. ಇಲ್ಲಿ ನೋಡಿ, ಕಾಣಿಸ್ತಾ ಇವೆ 2 ಮುದ್ದಾದ ಆ ಹಕ್ಕಿಯ ಮರಿಗಳು. ನಿನ್ನೆ ಅಷ್ಟೇ ಮೊಟ್ಟೆಯಿಂದ ಹೊರಗಡೆ ಬಂದು ಮರಿಗಳಾಗಿ ಪರಿವರ್ತನೆಗೊಂಡಿದೆ. ನಿನ್ನೆ ಬೆಳಗ್ಗೆ 6 ಗಂಟೆಗೆ ನಾನು ನೋಡಿದ್ದೀನಿ. ಇದನ್ನು ಸ್ವಲ್ಪ ಅಲುಗಾಡ್ತಾ ಇತ್ತು. ಮರಿ ಅಂತೂ ಆಗಿತ್ತು. ಬೇಗ ಒಳಗಡೆ ಬಂದು ನಮ್ಮ ಮನೆಯವ್ರಿಗೆ ಹೇಳಿದೆ, ಮಗಳಿಗೆ ಹೇಳಿದೆ, ಹಾಗೆ ಎಲ್ರಿಗೂ ಕೂಡ ಹೇಳಿದೆ. ನೋಡಿ, ವಿಡಿಯೋವನ್ನು ಮಾಡಬೇಕಾದ್ರೆ ಆ ಮರಿಗಳ ಅಪ್ಪ ಅಮ್ಮ ಅಲ್ಲೇ ಇದ್ದರು.
ನಾನು ಏನು ಮಾಡ್ತೇನೋ ಮರಿಗಳಿಗೆ ಅನ್ನೋದನ್ನು ನೋಡ್ತಾ ಇದ್ವು. ನೋಡಿ, ಪ್ರತಿಯೊಂದು ಜೀವಿಗೂ ಹಾಗೆ ನೋಡಿ ತನ್ನ ಮರಿಗಳನ್ನು ತುಂಬ ಚೆನ್ನಾಗಿ ರಕ್ಷಣೆಯನ್ನು ಮಾಡ್ತವೆ. ಈ ಪಕ್ಷಿಗಳು ಕೂಡ ಹಾಗೆ. ಡೈಲಿ ನಾನು ಈಗ 10 ದಿವಸದಿಂದ ನಾನು ವಿಡಿಯೋವನ್ನು ಮಾಡ್ತಾನೇ ಇದ್ದೀನಿ. ಡೈಲಿ ಮೊಟ್ಟೆ ಚಿಕ್ಕದಿತ್ತು, ಕಡೆಗೆ ಸ್ವಲ್ಪ ದೊಡ್ಡದಾಯಿತು, ಹಾಗೆ ಸ್ವಲ್ಪ ದೊಡ್ಡದು. 3 ಮೊಟ್ಟೆ ಇತ್ತು. 1 ಮೊಟ್ಟೆಯಲ್ಲಿ ಯಾವುದೋ ಎತ್ಕೊಂಡು ಹೋಯಿತು ಅನಿಸುತ್ತೆ, ಕಾಣ್ತಾ ಇಲ್ಲ ಬೆಳಗಾಗೋದ್ರೊಳಗೆ. ಆಮೇಲೆ 2 ಮೊಟ್ಟೆ ಸ್ವಲ್ಪ ದೊಡ್ಡದಾಗಿ ಮರು ದಿವಸ ನಿನ್ನೆ ಮರಿಯಾಯಿತು. ವಿಡಿಯೋ ಮಾಡಬೇಕಾದ್ರೆಲ್ಲ ಆ ಬರ್ಡ್ಗಳು ಇಲ್ಲಿ ನೋಡಿ ಕಾಣಿಸ್ತಾ ಇದೆ. 2 ಮರಿಗಳು ಇವತ್ತು ಬೆಳಗ್ಗೆ 6 ಗಂಟೆಗೆ ಮಾಡಿರುವಂಥದ್ದು. ನಿನ್ನೆ ಬೆಳಗ್ಗೆ ಮರಿ ಹಾಕಿತ್ತು, ಫಸ್ಟ್ ಡೇ, ಇವತ್ತು ಸೆಕೆಂಡ್ ಡೇ. ಹಾಗೆ ಅಲ್ಲೇ ಬರ್ಡ್ಸ್ ಕೂಡ ಇದ್ವು. ವಿಡಿಯೋವನ್ನು ಕೂಡ ಮಾಡಿಕೊಂಡೆ, ಹೇಗೆ ಈ ಮರಿಗಳು ದೊಡ್ಡದಾಗ್ತವೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲವನ್ನು ನೋಡೋಣ. ನೋಡಿ, ಪಾಪ ಅನ್ನಿಸ್ತಾ ಇದೆ ನನಗಂತೂ ಈ ಮರಿಯನ್ನು ನೋಡಿದರೆ. ಒಂದು ಕಡೆ ಸ್ವಲ್ಪ ಮಳೆನೂ ಬರ್ತಾ ಇದೆ, ಆದರೆ ಈ ಮರಿಗಳಿಗೆ ಮಳೆ ತಗಲಲ್ಲ. ಹಾಗೆ ಗಿಡದ ಸಂದಿಯಲ್ಲಿ ಗೂಡನ್ನು ಕಟ್ಟಿ ಬರ್ಡನ್ನು ಮಾಡಿದೆ ಪಕ್ಷಿಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನನ್ನ ವಿಡಿಯೋವನ್ನು ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.